ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ದ್ರಾಕ್ಷೆ ತೋಟದ ಕೆಲಸಗಾರರು. ರೆಫರೆನ್ಸ್ ಪುಟ 5473, ಪುಟದ ಸಂಖ್ಯೆ 94-95. ಯಹೂದ್ಯರಿಗೆ ಭಾಗಶಃ ಅನ್ವಯವಾಗುವಿಕೆ. 16 ಶತಮಾನಗಳಿಗೂ ಮಿಗಿಲಾಗಿ ಯಹೂದ್ಯರು ಮೆಸ್ಸಿಯನ ಮೊದಲನೆಯ ಬರುವಿಕೆಗಾಗಿ ಕಾಯುತ್ತಿದ್ದರು. ಅನಂತರದ ಆ ಭಾಗ್ಯಕರವಾದ ಆಶೀರ್ವಾದಗಳು ಬರುವುದಿತ್ತು. ತನ್ನ ಸೇವಾ ಕಾರ್ಯವನ್ನು ಆರಂಭ ಮಾಡಿದಾಗ ಯೇಸುವು ಪರಲೋಕ ರಾಜ್ಯವು ಸಮೀಪವಾಗಿರುವುದು ಎಂದು ಉಪದೇಶ ಮಾಡಿ ಯಹೂದ್ಯರಿಗೆ ಅದರಲ್ಲಿ ಪ್ರವೇಶಿಸುವ ಸೌಭಾಗ್ಯವನ್ನು ದೊರಕಿಸಿಕೊಟ್ಟಿದ್ದನು. ಆ ಸೌಭಾಗ್ಯವು ಯಾವುದೆಂದರೆ, ಒಂದು ಮೊಹರಿ ಅಥವಾ ತಮ್ಮ ಜೀವಿತಗಳಲ್ಲಿ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಅನುಸರಿಸಲು ಮಾಡಿದ ನಂಬಿಗಸ್ತಿಕೆಯ ಪೂರ್ಣವಾದ ಪರಿಶ್ರಮಗಳಿಗೆ ದೊರೆತ ಒಂದು ಪ್ರತಿಫಲ. ಆದರೆ ದೇವರ ರಾಜ್ಯದ ಪ್ರಸ್ತಾಪವು ಘೋಷಣೆಯಾದಾಗ ಸುಂಕದವರು ಹಾಗೂ ಪಾಪಿಗಳಲ್ಲಿ ಕೆಲವರು ಅದಕ್ಕೆ ಆಕರ್ಷಿತರಾಗಿದ್ದರು. ಅವರಲ್ಲಿ ಕೆಲವರು ಆ ಹಿಂದೆ ದ್ರಾಕ್ಷೆ ತೋಟದಲ್ಲಿನ ದೇವರ ಸೇವೆ ಮತ್ತು ಪರಿಶ್ರಮಗಳನ್ನು ಅಲಕ್ಷ್ಯ ಮಾಡಿದವರಾಗಿದ್ದರು. ಹೊಸಬರಾದ ಈ ಕೆಲಸಗಾರರಿಗೆ ಕರ್ತನಾದ ಯೇಸುವಿನಿಂದ ತನ್ನ ಶಿಷ್ಯರಾಗುವ ಒಂದು ಅವಕಾಶವನ್ನು ನೀಡಲಾಗಿತ್ತು. ಶಿಷ್ಯರಾಗುವಂಥ ಸೌಭಾಗ್ಯವು ಒಂದು ಮೊಹರಿ ಅಥವಾ ಪ್ರತಿಫಲವಾಗಿತ್ತು. ತಮ್ಮ ಜೀವನ ಪರ್ಯಂತರವಾಗಿ ದೇವರಾದ ಕರ್ತನಿಗೆ ನಂಬಿಗಸ್ತರಾಗಿದ್ದ ಶಾಸ್ತ್ರಿಗಳು ಮತ್ತು ಫರಿಸಾಯರು ತಮಗೆ ಸುಂಕದವರು ಮತ್ತು ಪಾಪಿಗಳಿಗಿಂತಲೂ ಮೇಲಾದ ಅಥವಾ ಹೆಚ್ಚಾದ ಆದ್ಯತೆಯನ್ನು ನೀಡಬೇಕೆಂದು ಎಣಿಸಿದ್ದರು. ದೇವರ ರಾಜ್ಯದವರಾಗುವ ಮೊದಲು ಅವಕಾಶವನ್ನು ತಮಗೆ ನೀಡಲಾಗದ ಯಾವುದೇ ವ್ಯವಸ್ಥೆ ಏರ್ಪಾಟುಗಳು ನ್ಯಾಯವಾದುದಲ್ಲವೆಂದು ಹೇಳಿ ಅವರು ಗುಣುಗುಟ್ಟುತ್ತಿದ್ದರು. ಸುಂಕದವರು ಮತ್ತು ಪಾಪಿಗಳು ಮೆಸ್ಸಿಯನ ಶಿಷ್ಯರಾಗುವ ಸೌಭಾಗ್ಯವನ್ನು ಪಡೆದುಕೊಂಡೇ ಆಗ ಖಂಡಿತವಾಗಿ ತಮಗೆ ಇನ್ನೂ ಉನ್ನತವಾದ ಸೌಭಾಗ್ಯವು ಲಭಿಸುವಂತಾಗಬೇಕೆಂದು ಅವರು ಭಾವಿಸಿಕೊಂಡಿದ್ದರು. ಯೇಸುವು ಸುಂಕದವರು ಮತ್ತು ಪಾಪಿಗಳನ್ನು ಸ್ವೀಕರಿಸಿಕೊಂಡು ಅವರೊಂದಿಗೆ ಊಟ ಮಾಡಿದಾಗ ಅವರು ಗುಣಗುಟ್ಟಿದರು. ಗುರುವಿನ ಸಾಮ್ಯಗಳಲ್ಲಿ ಒಂದು ಫರಿಸಾಯರಿಗೆ ಈ ನಿಟ್ಟಿನಲ್ಲಿ ವಿಶೇಷವಾದ ತಿದ್ದುಪಾಟಿಗಾಗಿ ಉದ್ದೇಶಿಸಲ್ಪಟ್ಟಿತ್ತು. ತಪ್ಪಿಹೋದ ಮಗನು ತನ್ನ ಸೌಭಾಗ್ಯ ಸವಲತ್ತುಗಳಿಗೆ ಸರಿಯಾಗಿ ಜೀವಿಸದ ಯಹೂದ್ಯರ ಒಂದು ಗುಂಪಿಗೆ ಸೂಚಿತನಾಗಿದ್ದು, ಅದರಲ್ಲಿನ ಹಿರಿಮಗನು ತಂದೆಯ ಕಾರ್ಯಭಾರದಲ್ಲಿ ಕ್ರಿಯಾಶೀಲರಾಗಿ ಶ್ರದ್ಧೆಯಿಂದ ಸತತವಾಗಿ ನಿರತರಾಗಿರುವವರನ್ನು ಸೂಚಿಸುವುದು. ತಪ್ಪಿಹೋದ ಮಗರಲ್ಲಿ ಸೂಚಿತವಾದ ಗುಂಪಿನವರಲ್ಲಿ ಕೆಲವರು ಯೇಸುವಿನ ಹಾಗೂ ಆತನ ಶಿಷ್ಯರ ಬಾಯಿಯಿಂದ ಬಂದ ದೇವರ ಪ್ರೀತಿಯ ವಿಷಯವಾದ ಸಂದೇಶವನ್ನು ಅಂಗೀಕರಿಸಿಕೊಂಡು ತಂದೆಯ ಮನೆಗೆ ಹಿಂತಿರುಗಿ ಬಂದವರಾಗಿ ಅಲ್ಲಿ ಕೃಪಾಪೂರ್ಣತೆಯಿಂದ ಭಾವಿಸಲ್ಪಟ್ಟಿದ್ದರು. ಅವರಿಗೆ ದಾರಿ ತಪ್ಪದೆ ನಂಬಿಗಸ್ತನಾಗಿ ಶ್ರಮಿಸುವ ಮಗನಿಗೆ ದೊರೆಯತಕ್ಕ ಅದೇ ಸವಲತ್ತು ಸೌಭಾಗ್ಯಗಳನ್ನು ನೀಡಲಾಗಿತ್ತು. ಹಿರಿಮಗನ ವರ್ಗದವರು ಇದಕ್ಕೆ ಅಸಮಾಧಾನಪಟ್ಟು ಸಿಟ್ಟುಗೊಂಡು ಗುಣಗುಟ್ಟುವವರಾಗಿ ಆ ಔತಣ ಸಂಭ್ರಮದಲ್ಲಿ ಭಾಗವಹಿಸಲು ನಿರಾಕರಿಸಿದ್ದರು. ಹೀಗೆ ಕೆಲವರು ಅವಕಾಶಗಳನ್ನು ಪಡೆಯುವುದರಲ್ಲಿ ಮೊದಲಿಗರಾದರೂ ಆಶೀರ್ವಾದವನ್ನು ಹೊಂದುವುದರಲ್ಲಿ ಕಡೆಯವರಾಗುವರು. ಆದರೆ ಅವಕಾಶಗಳನ್ನು ಪಡೆಯುವುದರಲ್ಲಿ ಕಡೆಯವರು ಕನಿಷ್ಠರೂ ಆದ ಇತರರು ಶೀಘ್ರವಾಗಿ ದೇವಾಶೀರ್ವಾದಗಳನ್ನು ಹೊಂದಿ ಪರಿಣಾಮಕಾರಿಗಳಾಗುವರು.